ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗ ಜಿಲ್ಲೆಯ ಡಂಬಳ ಗ್ರಾಮದಲ್ಲಿ ಒಂದು ವಿಶೇಷವಾದ ಬೀದಿ ನಾಯಿ ಇದೆ. ಈ ಬೀದಿ ನಾಯಿಗೆ ಯಾಕೆ ವಿಶೇಷ ಅನ್ನೋದನ್ನ ಉಲ್ಲೇಖ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾರೇ ತೀರಿಕೊಂಡ್ರೂ ಕೂಡ ಸ್ಮಶಾನದವರೆಗೆ ಈ ಬೀದಿ ನಾಯಿ ಬರುತ್ತೆ. ಗ್ರಾಮದಲ್ಲಿ ಯಾರೇ ತೀರಿಕೊಂಡ್ರೂ ಕೂಡ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಗ್ರಾಮದ ಶ್ವಾನ ಬರುತ್ತೆ. ಅಂತಿಮ ಯಾತ್ರೆಯಲ್ಲಿ ಗ್ರಾಮಸ್ಥರೊಂದಿಗೆ ಈ ಶ್ವಾನ ಹೆಜ್ಜೆ ಹಾಕ್ತಾ ಇರುವಂಥ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಂತಿಮ ಯಾತ್ರೆಯಲ್ಲಿ ಗ್ರಾಮಸ್ಥರ ಜೊತೆಗೆ ಹೋಗುತ್ತೆ. ಅಂತಿಮ ವಿಧಿವಿಧಾನ ಮುಗಿಯೋವರೆಗೂ ಕೂಡ ಸ್ಮಶಾನದಲ್ಲಿ ಆ ಶ್ವಾನ ಇರುತ್ತೆ. ನಂತರ ಗ್ರಾಮದ ಜನರೊಂದಿಗೆ ವಾಪಸ್ ಊರಿನತ್ತ ಬರುತ್ತೆ. ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ವಿಶೇಷ ವರ್ತನೆಯ ಶ್ವಾನ ಇದೆ. ಶ್ವಾನದ ವಿಚಿತ್ರ ವರ್ತನೆಯನ್ನ ಕಂಡು ಅಲ್ಲಿನ ಗ್ರಾಮಸ್ಥರು ಬೆರಗಾಗಿದ್ದಾರೆ. 3-4 ವರ್ಷದಿಂದ ಇದೇ ರೀತಿ ನಾಯಿ ವರ್ತಿಸುತ್ತೆ. ಡಂಬಳ ಗ್ರಾಮದ ಪಾರಮ್ಮ ಎಂಬ ಹಿರಿಯರು ತೀರಿಕೊಂಡಾಗಲೂ ಕೂಡ ಶವದ ಜೊತೆಗೆ ಸ್ಮಶಾನದವರೆಗೂ ಕೂಡ ಈ ಶ್ವಾನ ಬಂದಿತ್ತು. ಗ್ರಾಮದಲ್ಲಿ ಯಾರೇ ಮೃತಪಟ್ಟರೂ ಕೂಡ ಸೂತಕದ ಮನೆಯ ಎದುರು ಈ ನಾಯಿ ಹಾಜರಾಗತ್ತೆ. ಅಂತಿಮ ಯಾತ್ರೆಯಲ್ಲಿ ಗ್ರಾಮಸ್ಥರೊಂದಿಗೆ ಹೆಜ್ಜೆ ಹಾಕತ್ತೆ. ಅಂತಿಮ ವಿಧಿವಿಧಾನ ಮುಗಿಯುವವರೆಗೂ ಕೂಡ ಸ್ಮಶಾನದಲ್ಲಿ ಆ ಶ್ವಾನ ಇದೆ. ಶ್ವಾನ ಅಲ್ಲಿನ ಗ್ರಾಮಸ್ಥರ ಜೊತೆಗೆ ಯಾವ ರೀತಿಯಾಗಿ ಹೆಜ್ಜೆ ಹಾಕಿಕೊಂಡು ಹೋಗ್ತಾ ಇದೆ ಅನ್ನುವಂತಹ ವಿಜುವಲ್ಸ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಕೆಲವೊಂದು ಮನುಷ್ಯರು ಯಾವುದೇ ಸಂದರ್ಭದಲ್ಲಿ ಆದರೂ ಕೂಡ ಮಾನವೀಯತೆಯನ್ನ ಮರೆತಂತೆ ವರ್ತಿಸ್ತಾರೆ. ಆದರೆ ನಿಜಕ್ಕೂ ಕೂಡ ಇದು ಒಂದು ವಿಶೇಷವಾದಂತಹ ಶ್ವಾನವೇ. ಕಳೆದ 3-4 ವರ್ಷದಿಂದಲೂ ಕೂಡ ಇದೇ ರೀತಿಯಾಗಿ ಈ ಶ್ವಾನ ನಡೆದುಕೊಂಡು ಬಂದಿದೆ. ಈ ಶ್ವಾನದ ನಡವಳಿಕೆ ಬೆರಗಾಗ್ತಾ ಇರುವಂತಹ ಗ್ರಾಮಸ್ಥರು ಹಾಗೆ ಅಕ್ಕಪಕ್ಕದ ಊರಿನವರು ಕೂಡ ಶ್ವಾನವನ್ನ ಹೊಗಳಿ ಹಾಡಿದ್ದಾರೆ. ಇದು ಯಾಕೆ